பிரியாதவரே, சுவாமி நாமது டிவோஷன் வாய்த்து வர வச்சுனேன். இந்த டிவோஷன் பக்கம் தெரிவித்த பகுதி யாத்திராம 12 அதிகாரத்துக்கு 35, 36 தமக்கீரா. மோசே சொல்லி இருந்தபடி இஸ்ரவேல் ஜனங்கள் எகிப்தியரிடத்தில் வெள்ளியுடைமைகளையும் பொன்னுடைமைகளையும் வஸ்திரங்களையும் கேட்டார்கள். கர்த்தர் ஜனங்களுக்கு எகிப்தியன் கண்களில் தயவு கிடைக்கும்படி செய்ததினால் கேட்டதை அவர்களுக்கு கொடுத்தார்கள். இவ்விதமாய் அவர்கள் எகிப்தியரை கொள்ளையிட்டார்கள். அது ನೀನು ಇಲ್ಲಿಯೋಗೆ ಬಸ್ಕಾ ಬಲಿ ಇಂದಾಡೋ ಸ್ವಾಮಿ ಹೇಗೋ ಬಸ್ಕಾ ಬಲಿ ಇಟ್ಟರೋ ಅಂದಿನ ಜನದೋಗಿಯೇ ಸ್ವಾಮಿ ಏನಂತ ಮಟ್ಲೆ ಇಸ್ರೇಲ್ ಜನ ಮೋಸೆ ಮರಿಯು ಸ್ವಾಮಿ ಏನ ಇಸ್ರೇಲ್ ಜನ ಏನ ನಿಂಗೆ ಈಪ್ತಿ ಸಾರೆ எனக்கு கேத்து ஈசுவி அது நேகி என வெள்ளியுடமே பொண்ணுடமே விலையுறந்த ವಸ್ತ್ರ ಎಲ್ಲವ ಕೇತು ಈಸುವಿ ಅದನ್ನ ಸ್ವಾಮಿನ ಅದೇ ಮಕ್ಕ ಕೇತಿರುಂಬ ದೇವ್ರು ಏನು ಮಾಡ್ತು ಮಟ್ಲೆ ಜನದ ಕಣ್ಣುದೋಗಿ ದೈವ ಸಿಕ್ಕುನಂಗೆ ಮಾಡಿತ್ತು ಅತ್ತಪ್ಪನಗ ಅವಕ್ಕೆ ಕೇತಿದಲಾವ ಅವಕ್ಕೆ ಕೊಟ್ಟರುಂಬ ಇவ்விதமாய் அவர்கள் எகிப்தியரை கொள்ளையிட்டார்கள். அது நேகி நாங்கள் ನೋಡ್ವಿ ಇಲ್ಲಿ ಏನ ಪತ್ತಿ ಮಾತಾಡ್ತ ಮಟ್ಲೆ ಏನ 400 ವರ್ಷ ಅಡಿಮೆಗೋ ಬಸ್ಕಾ ಬಲಿ ಇಟ್ಟ ಅಂದಿನ ಜನದೋಗೆ 400 ವರ್ಷ ಅಡಿಮೆಯ ಇದ್ದ ಇಸ್ರೇಲ್ ಜನ ಬಸ್ಕಾ ಬಲಿ ಇಟ್ಟ ಅಂದಿನ ಜನದೋಗಿಯೇ ಅವಕ್ಕೆ ಪುರಪಟ್ಟು ಏನೋ ಹೊರಸ್ ಬಂದ ಅಂದಿನ ಜನ ಕಡು ಬಂದಾರ ಎತ್ತೆ ಬಂದು ಮಟ್ಲೆ ಅಡಿಮೆಗವಾಯಿ ಬಪ್ಪಿಲೆ ಅಡಿಮೆಯಾಯಿ ಬಪ್ಪಿಲೆ ಅವಕ್ಕೆಲ್ಲ ಏನೋ வெள்ளியோட பொண்ணோட ವಸ್ತ್ರೋಡ ಎತ್ತೆ ಮಟ್ಲೆ ಒಂದು ರಾಜ್ಯ ಮಾಕೆ ಹೊರಸ್ ಕಡಿದು ಬಂದರು. ಅದು ನೀನು ಆಗೋದು ಬನ್ನೆ ಕೊಳ್ಳೆ ಇಟ್ಟಾರ್ಗಳು ಅದು ಮಟ್ಲೆ ಏನೋ ಕೊಳ್ಳೆ ಹೋದ್ರು ಬಂದು ಕೊಳ್ಳೆ ಹಿಡಿದು ಸ್ವಯಂ ಬಿಟ್ಟ ಅವ್ರ ಕೊಳ್ಳೆಗಾರ ಮತ್ತು ಅರ್ಥ ಅರ್ಥಲ್ಲ ಕಿಟ್ಟತಟ್ಟ 400 ವರ್ಷ ಕಾಲ ಅವಕ್ಕೆ ಸಂಭವಿಸಲೆ ಇಸ್ರೇಲ್ ಜನ 400 ವರ್ಷ ಕಾಲ ಸಂಭವಿಸಲೆ ಕಷ್ಟಪಟ್ಟಿದ್ದಾರೆ. 4 ತಲೆಮುರೆ ಸಂಭವ ಅದಂತ ದೇವ್ರು ಮಾಡ್ತು ಮಟ್ಲೆ ಕೇತು ಈಸು ಅದು ಸ್ವಾಮಿ ಆಯಿತು, ಕೇತು ಈಸುವಿ ಅದು ಸ್ವಾಮಿ ಆಯಿತು. ಇವಕ್ಕೆ ಏನು ಮಾಡ್ತು ಮಟ್ಲೆ 4 ತಲೆಮುರೆ ಸಂಭವ 400 ವರ್ಷ ಸಂಭವ ಒಂದೇ ಜನದ ಸ್ವಾಮಿ ಕೊಟ್ಟ ಅದು ನೋಡಿಯೋ ಸ್ವಾಮಿಯ ಮಕ್ಕ ನಷ್ಟಪಟ್ಟು ಹೋಪುದುಗ ಸ್ವಾಮಿ ಬುಡಲೆ ಪ್ರಿಯೋಕರೆ ನೋಡುವೆ ನೀವು ನಾನು ನಷ್ಟಪಟ್ಟು ಹೋಪುದುಗ ಸ್ವಾಮಿ ಬಿಡೋದಲ್ಲೇ ಎನ್ನ ಉழைப்பு ನಿನ್ನ ಉழைப்பு ಒಂದು ಕಾಲವು ವೀಣ ಆಪದಲ್ಲೇ ಪ್ರಿಯೋಕರೆ ದೇವರೆಲ್ಲಾಗ ಫಲಂತಪ್ಪ ಮನ ಇದ್ದಾನೆ. ನಾನು ಇಂದೇನ ಪತ್ತಿ ಮಾತಾಡಿದ ಮಟ್ಲೆ ನೀ ಆಶೀರ್ವದಿக்கப்பட்ட ಮನ ಇದ್ದರೆ ಹತ್ತೊಂಬತ್ತು ಮಾತಾಡನೆ ನೀ ಆಶೀರ್ವದಿக்கப்பட்ட ಮನ ಇದ್ದರೆ ಹತ್ತೊಂಬತ್ತ ಇನ್ನೊಂದು ತಲೆಪು ಬಸ್ಕಾ ಬಲಿ ಇಟ್ಟ ಇಂದಾಡು ಅವಕ್ಕೆ ಆಶೀರ್ವದಿக்கப்பಟ್ಟರು. ಬಸ್ಕಾ ಬಲಿ ಇಟ್ಟ ಅಂದಿನ ಜನದೋಗಿಯೇ ಸ್ವಾಮಿ ಎಲ್ಲ ಕೇತಿ ಈಸು ನೀನು ಸಿನ್ನವ ಕೇತಿ ಈಸು ಬೆಳ್ಳಿಯ ಕೇತಿ ಈಸು ಬಟ್ಟೆಯ ಕೇತಿ ಈಸು ಅದು ನೇಗಿ ಅವ್ರು ಕೊಳ್ಳೆ ಇಟ್ಟು ನೋಡಿ ನೀವು ಎಲ್ಲವ ಕೇತು ಈಸು 400 ವರ್ಷ ಕಾಲ ಏಮಾತಿಪ್ರು ಅಥವಾ ಕೇತು ಈಸು ಅದು ಸ್ವಾಮಿ ಆಯಿತು. ಅದೇ ಮಾಕೆ ಅವಕ್ಕೆ ಕೇತಿ ಈಸಿದ್ರು ಅವಕ್ಕೆ ನಷ್ಟಪಟ್ಟಲೆ ಅವಕ್ಕೆ ನಷ್ಟಪಟ್ಟು ಹೋಪಿಲೆ ಅವರ ಉழைப்பு ವೀಣ ಆಪಿಲೆ ಅದು ನೇಗಿ ನಂಗೆ ನೋಡಿ ಪ್ರಿಯೋಕರೆ ಒಂದು ಕಾಲವು ಸ್ವಾಮಿ ನಂಗೆ ನಷ್ಟಪಟ್ಟು ಹೋಪು ಬಿಡೋದಿಲ್ಲ ನಂಗೆ ಅವಕ್ಕೆ ಏನು ಮಾಡ್ತು ಬಿಟ್ಲೆ ಅವರ ಕೂಲಿಯ ಅವಕ್ಕೆ ಈಸಿನ ಬಂದರು 400 ವರ್ಷ ಕಾಲ ಕೂಲಿಯ ಈಸಿನ ಬಂದರು ಅದು ನೋಡಿಯೋ ಆಶೀರ್ವಾದ ಓಡತ ಬಂದರು. ಸೆಪೆನ ಬೆಪ್ಪಿಲೆ ಬುರುಕೈಯೋ ಬೆಪ್ಪಿಲೆ ಅಡಿಮೆಯಾಯ ಬೆಪ್ಪಿಲೆ ರಾಜುರ್ಗ ಮಾಕೆ ಅಡಿಮೆಯಾಯಲ್ಲ ರಾಜುರ್ಗ ಮಾಕೆ ಆಶೀರ್ವಾದ ಓಡ ಪುರಪಟ್ಟು ಬಂದರು ಅತ್ನಿ ಕಡಿದು ಬಂದರು ಅತ್ನ ದೇಹಿ ನಂಗೆ ನೋಡಿ ಪ್ರಿಯೋಕರೆ ದೇವ್ರು ಎತ್ತವ ಮಾತು ಮಟ್ಲೆ ನಿನ್ನವು ಎನ್ನವು ಸ್ವಾಮಿ ಆಶೀರ್ವದಿಸೋಮ ಏನ ಆಬ್ರಗಾಮ್ ಹೀದಿಂಗೆ ಆಬ್ರಗಾಮ್ನ ಅழைப்புதோ சுமைத்து அவனை குறிச்சோனகவே நான் உன்னை ஆசீர்வதித்து பெருக பண்ணுவனித ದೇವರು ನಂಗೆ ಅழைப்புಗೋಸೇನ ಆಶೀರ್ವಾದ ಅಡದೆ ನಂಗೆ ಕುರ್ಚಿದ ದೇವರು ಆಶೀರ್ವದಿಸುವಮ್ಮ ಅತಪನಗ ಎನಗೂ ನಿನಗೂ ಆಶೀರ್ವಾದ ಅಡದೆ ತಮ್ಮನ್ನು ಏನು ಪ್ರಿಯೋಕರೆ ನೋಡ್ವಿ ಆಶೀರ್ವಾದ ಎದಿರ್ಪದ ಏನ ಸಾಪ ಆಶೀರ್ವಾದ ಎದಿರ್ಪದ ಸಾಪ ಆ ಸಾಪವತ್ತ ಯೇசுவாமி சிலுவை தீர்ச்சிட்டாத்னேகி கலாத்தியர் 3:13 மரத்திலே தூக்கப்பட்ட எவனும் சபிக்கப்பட்டவன் என்று இருக்கிறபடி நியாயப்பிரமாணத்தின் சாபத்திற்கு நம்ம நீங்களாக்கி மீட்டு கொண்டார் அது ನೋಡಿಯೋ ಸಾಪ ನ್ಯಾಯಪ್ರಮಾಣವ ಮೀರೋದೇ ಸಾಪ ಅಂತ ಬೈಬಲ್ ಇರ ಸ್ವಾಮಿ ಮಾತೆ ಇರ ನ್ಯಾಯಪ್ರಮಾಣವ ಮೀರೋದೇ ಸಾಪ ಆ ಸಾಪವ ಯೇಸುಸ್ವಾಮಿ ತಿರಿಟ ಅದು ನೋಡಿಯೋ ಅದು ಮಾತ್ರ ಅಲ್ಲ ಅದೇ ಮತ್ತೆಯು ಬುಕ್ಕುದಾಗೆ 20 ಇಜಾಧಿಕಾರ 29 ಯೇಸುಸ್ವಾಮಿಗ ಮಂಡೆಗ ಮುಳ್ಳು ಹಾಕಿರುಂಬ ಇದು ಏನು ಸಾಪ ಆದಾಮನ ನಿಮಿತ್ತವಾಗಿ ಬಂದ ಸಾಪ ಆದಾಮನ ಮೀರುದల ನಿಮಿತ್ತವಾಗಿ ಬಂದದು ಏನಂತ ಮಟ್ಲ ಈ ಭೂಮಿಯೋಗೆ ಮುಳ್ಳುಂ ಕುರುಕುಂ ಪಿರಪಿಕ್ಕುಂ ಅದು ಸ್ವಾಮಿ ಇಟ್ಟ ಆ ಮುಳ್ಳತ್ತ ಯೇಸುಸ್ವಾಮಿ ತನ್ನ ಮಂಡಗ ಗಿರೀಡವಾಗಿ ಮುಳ್ಳಿನ ಗಿರೀಡವಾಗಿ ಸ್ವಾಮಿ ಹಾಕಿತು ಆಯ್ತು ನೋಡಿಯೋ ಆ ಸಾಪವ ಸೇತಿ ಸ್ವಾಮಿ ತೀರ್ತು ನ್ಯಾಯ ಪ್ರಮಾಣ ಸಾಪವು ಸ್ವಾಮಿ ತೀರ್ಚಿಬಿಟ್ಟ ಏನ ಆದಾಮನ ಸಾಪವು ಸ್ವಾಮಿ ತೀರ್ಚಿಬಿಟ್ಟ ಇನಿ ஒரு சாபமும் இராது அது ಸ್ವಾಮಿ ಏನು ಪ್ರಿಯೋಕರೆ ನಂಗೆ ಇದರಿಂದ ಒಂದು ಸಾಪವೂ ಇಲ್ಲೇ ಅತ್ತ ಬಂದು ನಂಗೆ ನೋಡಿಯೋ ಆಗ ದೇವರು ಏನು ಮಾಡಿದ್ದಾನೆ ಬಿಟ್ಲೆ ಹತ್ತನೇ ಸಾಪವ ಯೇಸುಸ್ವಾಮಿ ಸಿಲುಬೆಯೋಗೆ ಪರಿಹರಿಸಿದ್ದಾನೆ ಅದನ್ನು ಇಲ್ಲದ ಮಾಡಿದ್ದಾನೆ ದೇವರು ಅದನ್ನು ತೀರ್ಚಿದ್ದಾನೆ ಹತ್ತನೇಗಿ ನಂಗೆ ನೋಡಿ ಪ್ರಿಯೋಕರೆ ಹತ್ತಪ್ಪನಾಗ ಸ್ವಾಮಿ ಏನು ಮಾಡ್ಬಿಟ್ಲೆ ಆಶೀರ್ವಾದವ ದೇವರು ನಂಗೆ ತನ್ನನ್ನು ಸಿಲುವೆ ಮೂಲವಾಗಿ ನಂಗೆ ಆಶೀರ್ವದಿக்கப்பಟ್ಟನಿಯೋ ಸಿಲುವೆ ಮೂಲವಾಗಿ ನಂಗೆ ಸಾಪ ತೀರಿ ಆಶೀರ್ವಾದ ಹೊಂದಿನಿ ಪ್ರಿಯೋಕರೆ ಆ ಎಡತ್ತ ಸಿಲುವೆ ಮರದ ನಾಲು ಹತ್ತಪ್ಪನಾಗ ನೋಡಿವಿ ಸ್ವಾಮಿ ಅರಸುವಾಮ ಈ ಆಶೀರ್ವಾದ ಎಂಬುದು ನಂಗೆ ಅರಿವಿದೋಗಿಯು ನಂಗೆ ಬುದ್ಧಿಯೋಗಿ ಒಪ್ಪುದಲ್ಲ ಇದು ಸಿಲುವೆಯ ಯೇಸುಸ್ವಾಮಿ ಸತ್ತದಿಂದ ಸಿಲುವೆ
ತಾ ಬಲಿಯಾದ್ರಿಂದ ತಾ ಪರಿಹಾರ ಮಾಡಿದಿಂದ ಅಪ್ಪುತ್ತ ಆಶೀರ್ವಾದ ಅತ್ತ ಸ್ವಾಮಿ ಆಶೀರ್ವದಿಂచిన ಏನೇನ ಕಾರ್ಯದ ಆಶೀರ್ವಾದ ಅತ್ತ ಮಟ್ಲೆ ಇತ್ತ ಮಾಕೀರ ಸ್ವಾಮಿ ನಂಗೆ ವ್ಯತ್ಯವ್ಯತ್ವ ಕಾರ್ಯಗಳ ಆಶೀರ್ವಾದ ಮಟ್ಲೆ ಆದಿಯಾಮ 24:1 ஆபிரகாமனை பற்றி ஏவனகா ஆபிரகாம் வயது சென்று முதிர்ந்தவன் ஆனான், கர்த்தர் சகல காரியத்திலும் ஆபிரகாமை ஆசீர்வதித்து வந்தாರನೊನಿಯೋ ಆಶೀರ್ವಾದ ಒಂದು ಸಕಲ ಕಾರ್ಯದೆಯೂ ಸ್ವಾಮಿ ಹರಿಸಿನ ನೀ ಏನೇನು ಮಾಡಿ ಸಿಗ್ತಾ ಎಲ್ಲ ಏನೇನು ವಿಷಯ ಮಾಡಿ ಏನೇನು ವಿಷಯದೆಯೂ ಸ್ವಾಮಿ ನಂಗೆ ವರ್ಷಿನ ಆತ ನೋಡಿಯೋ ಏನ ಕಾರ್ಯ ಮಾಡಿಯೂ ಸ್ವಾಮಿ ಆಶೀರ್ವದಿಸಿನ ದೇವರಿಗೆ ಸಿದ್ಧವಾದ ಮಾಡೋನಾಗ ನಂಗೆ ಸ್ವಾಮಿ ಆಶೀರ್ವದಿಸಿನ ಒಂದು ಎರಡಾವುದು எபேசியர்தொகை 1:6 கிறிஸ்துவுக்குள் உன்னதத்தில் இருக்கிற சகல ஆவிக்குரிய ஆசீர்வாதத்தினாலும் நம்மை ஆசீர்வதித்திருக்கிறார். இரண்டாவது ஆசீர்வாದ ಆವಿಕೂರಿ ಆಶೀರ್ವಾದ ಪற்றி ಸ್ವಾಮಿ ಮಾತೇರ ಆವಿಕೂರಿ ಅರ್ಶನೆ ನಿನಗೂ ಎನಗೂ ಹಡದೆ ಪ್ರಿಯಕರೇ. ಎರಡಾவது ಅರ್ಶನೆ ಆವಿಕೂರಿ ಅರ್ಶನೆ. ಮೂರಾவது ಅರ್ಶನೆ ಸಂಗೀತ ಬುಕ್ಕು 128 ಸಂಗೀತಕ್ಕೆ ಕುಟುಂಬದ ಆಶೀರ್ವಾದ ಪற்றி ಮಾತಾಡೋಣ, ತಲೆಮುறை ಆಶೀರ್ವಾದ ಪற்றி ಸ್ವಾಮಿ ಮಾತಾಡೋಣ. ಆಗ ತಲೆಮುறை ஆசீர்வாதம் ನನಗೆ ಹಡದೆ ಹದಿನೈದು ಏನ ಉನ್ ಮனைவி உன் வீட்டோரங்களில் கனித்தரும் செடி ஆயித்திரா, நின்ன மக்ககோ உன் பந்தய சுற்றிலும் ஒலிவ மர கண்டுಲಿ போல இருப்பவனை ನೋಡಿಯೋ ಏನ ನೀನು ಮಕ್ಕವ ನೀ ನೋಡ್ರೆ ಆತ್ಮಿ ಸ್ವಾಮಿ ಹೀನ ಅತ್ತಪ್ಪನಿಗೆ ತಲೆಮೂರ ಆಶೀರ್ವಾದ ಪற்றி ಸ್ವಾಮಿ 128 ಸಂಗೀತ ಮಾತಾಡೋಣ. ನಾಲ್ಕಾவது அது என்ன பற்றி நினைத்து பட்டல மத்தேயு 8:17 ஏன்னா அவர் நம்முடைய பலவீனங்களை ஏற்றுக்கொண்டு நம்முடைய நோய்களை சுமந்தார்த்தனோனியோ சரீர ஆசீர்வாத பற்றி ಮಾತಾಡ್ರ. ನಾಲ್ಕು ಆಶೀರ್ವಾದ ಸಿಲುವೆಯೋಗೆ ಏನ ಸ್ವಾಮಿ ಏನ ಆಶೀರ್ವಾದ ಏನೇನ ವಿದ್ಯುಗಳ ಆಶೀರ್ವಾದ ಬಂದ್ರ ಆತ ನೋಡಿಯೋ. ಆಗ ನಾಲ್ಕು ವಿಧ ಆಶೀರ್ವಾದ. ಒಂದು ಪಕ್ಕ ಸಕಲ ಕಾರ್ಯ ಸ್ವಾಮಿ ಆಶೀರ್ವದಿಸಿನ, ಎರಡಾவது ஆவிக்குரிய ಕಾರ್ಯ ಆಶೀರ್ವದಿಸಿನ, ಮೂರಾவது ನಂಗೆ ಕುಟುಂಬವ ಸ್ವಾಮಿ ಆಶೀರ್ವದಿಸಿನ, ನಾಲ್ಕಾவது ಸ್ವಾಮಿ ಏನ ಮಾಡ್ತಾ ಪಟ್ಲೆ ನಂಗೆ ದ್ರೇಗವ ಈ ಶರೀರವ ಆಶೀರ್ವದಿಸಿನ. ಈ ಶರೀರ ಸಂಗಟಗೂ ಏನ ಬೆಲವಿನಿಗೂ ಸ್ವಂತವಾದ ಕಡೆಯ ಇದು ಆರೋಗ್ಯಕ್ಕೆ ಸ್ವಂತ ಸ್ವಾಮಿಗೆ ಸ್ವಂತ ಅಥವಾ ನನಗೆ ದೇವರು ನಂಗೆ ನಡೆಸಿದ ಪ್ರಿಯವಕ್ಕರೆ ಇತ್ತವ ನಂಬಿಕೆಯೋടെ ನಂಗೆ ಅರಕ ಮಾಡುವೋ ಆಶೀರ್ವಾದ ನಂಗೆ ಅಡದೆ ಅತ್ತಮ್ಮ ನಂಬಿಕೆಯೋಡ ನಂಗೆ ಅರಕ ಮಾಡುವೋ ಏನ ಸಿಲುವೆಯೋಗೆ ಸ್ವಾಮಿ ಆಶೀರ್ವಾದ ಉತ್ತು ಬಂದನೆ ಏನ ಈಗಿರ್ತೀವಿ ಸಾರೆ ಎಲ್ಲವ ಕೇತಿ ಈಸ್ತಿರೋವಕ್ಕ 400 ವರ್ಷ ಕಾಲನ ಅಡಿಮೆತ್ತನ ನೀಂಗಿ ಆ ಕೆಲವು ಕೇತಿ ಈಸಿ ಆಶೀರ್ವಾದೋടെ ಬಂದರು ನೋಡಿಯೋ ಅತ್ತಪ್ಪನೆ ಸಿಲುವೆ ನಂಗೆ ಆಶೀರ್ವದಿಸಿರ ಆ ನಂಬಿಕೆಯೋಡ ನಂಗೆ ಅರಕ ಮಾಡಿ ಬಿರುಕುವೋ. ನಂಜಿ ದೇವ್ರೇ ಎಸ್ ಸ್ವಾಮಿ ನಾಮದ ಅರಕ ಮಾಡಿಯೋ. ಇಸ್ರಾಯೇಲ್ ಜನ ವಿಡುದಲೆ ಬಪ್ಪನಗ ದೇವ್ರೆ ಬಸ್ಕ ಬಲಿಟ್ಟು ಅಂದಿನ ಜಂದುಗೆ ವಿಡುದಲೆ ಆದರು. ಅವಕ್ಕ ಬೆಳ್ಳಿ ಪೊನ್ ದೇವ್ರೆ ವಿಳೆಯೋರ್ದ್ರ ವಸ್ತ್ರ ಎಲ್ಲವ ಕೇತೀಸ್ತಿರು ಸ್ವಾಮಿ, ಕೊಳ್ಳೆ ಇಟ್ಟರು ನೋಡಿ ಸ್ವಾಮಿ. 400 ವರ್ಷದ ಆ ಸಂಭುವ ಆ 4 ತಲೆಮುರೆಯ ಆ ಸಂಭುವ ಅವಕ್ಕ ಕೇತೀಸ್ತಿರು ಸ್ವಾಮಿ. ಅವರ ಉழைಪು ವೀಣ ಆಪಿಲೆ ಅವರ ಸಂಭುವ ಅವಕ್ಕ ಸಿಕ್ಕಿತು, ಅವಕ್ಕೆ ಬರಬೇಕಾದ್ದು ಅವಕ್ಕೆ ಬಂದಿತು ಸ್ವಾಮಿ. ಆ ದೇವ್ರೆ ಒಂದು ಅವರ ಆಶೀರ್ವಾದ ತಡ ಪಡುಲೆ ಅವರ ದೇವ್ರೆ ಉழைಪು ವೀಣ ಆಪಿಲೆ ಸ್ವಾಮಿ. ಅದೇ ಮಾಕೆ ಸಿಲುವೆ ಈಗ ಆಶೀರ್ವದಿಸಿರು ಸ್ವಾಮಿ. ಸಿಲುವೆ எங்க பிரயாசங்களை விட ದೊಡ್ಡ ಫಲನ ಉತ್ತು ಬಂದರ ಸ್ವಾಮಿ. ಅದು ಬೇಕಾಗಿ நன்றி நீயோ நீ ஆசீர்வதிச்சிரே, எங்க குடும்பம் ஆசீர்வதிச்சிரே, உன்னத ದೊರೆ ಆಡುವ ಆವಿಕೂರಿ ಆಶೀರ್ವಾದಕ್ಕೆ ಆಶೀರ್ವದಿಸಿರೇ, ಎಂಗ ಎಲ್ಲಾ ಕಾರ್ಯದೆಯೂ ಎಂಗ ಆಶೀರ್ವದಿಸಿರೇ, ಎಂಗ ದ್ರೇಗ ಆಶೀರ್ವದಿಸಿರೇ. ಅದು ಬೇಕಾಗಿ நன்றி ಏನೇ ಎಲ್ಲ ಸಿಲುವೆಯಿಂದ ಎಂಗ ಸಿಕ್ಕಿದ ಬಾಕಿ ಅಂದೇಗಿ நன்றி ಏಂಡು ಯೇಸು ಸ್ವಾಮಿ ನಾ ಮೂಲವಾಗಿ ಯಾರಕ್ಕೆ ಕೇಳ್ತೀನಿ ದೇವರೇ. ಆಮೇನ್ ಆಮೇನ್. ಸ್ವಾಮಿನ ಗರಿಸಲಿ ಪ್ರಿಯಕರೇ. ಆಮೇನ್.